ಜನೋಪಕಾರಿ ದೊಡ್ಡಣ್ಣ ಶೆಟ್ಟಿ ಶ್ರೀ ಲಕ್ಷ್ಮೀ ನರಸಿಂಹ ಧರ್ಮ ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ ಮೋಹನ್ ಮೂರ್ತಿಯವರು ನೇಮಕಗೊಂಡಿದ್ದಾರೆ. ಜೊತೆಗೆ ಅವರ ನೂತನ ಸದಸ್ಯರು ಕೂಡ ನೇಮಕಗೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮಗಳ ಕುರಿತಂತೆ ಮೋಹನ್ ಮೂರ್ತಿಯವರು ನಮ್ಮ ಜೊತೆ ಮಾತನಾಡ್ತಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಾನು ಇದೇ ಆಶ್ರಮದ ವಿದ್ಯಾರ್ಥಿ. ಇಲ್ಲೇ ಓದಿ ಬೆಳೆದು ಇವತ್ತು ವಿಧಾನಸಭಾ ಸಚಿವಾಲಯದಲ್ಲಿ ಉಪಕಾರ್ಯದರ್ಶಿಯಾಗಿ ನಿವೃತ್ತಿ ಆದೆ. ಈಗ ನಮ್ಮ ದೊಡ್ಡ ಶೆಟ್ಟರ ಆಶೀರ್ವಾದದಿಂದ ಈ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಮಗೆ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ನಮ್ಮ ದೊಡ್ಡ ಶೆಟ್ಟರವರ ಧ್ಯೇಯ ಎಜುಕೇಷನ್ ಇಂಪ್ರೂವ್ ಮಾಡುವಂಥದ್ದು. ನಾವು ಅದೇ ದಿಕ್ಕಿನಲ್ಲಿ ಹಲವಾರು ಇತರೆ ಕೋರ್ಸುಗಳನ್ನು ತೆಗೆದುಕೊಂಡು ಬರುವಂತಹ ಮತ್ತು ಇನ್ನಿತರೆ ನಮ್ಮ ಸಮಾಜದ ಉಪಯೋಗಕ್ಕೆ ಕಾರಣವಾಗತಕ್ಕಂಥ ಹಲವಾರು ಯೋಜನೆಗಳನ್ನು ತೆಗೆದುಕೋಬೇಕು ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ. ಎಷ್ಟು ಜನ ಸದಸ್ಯರು? ಒಟ್ಟು 10 ಜನ ಸದಸ್ಯರು ಇರ್ತಾರೆ ನಮ್ಮಲ್ಲಿ. ಅಧ್ಯಕ್ಷನೂ ಸೇರಿ ಒಟ್ಟು 10 ಜನ ಸದಸ್ಯರುಗಳು, 10 ಜನ ಇಲ್ಲಿದ್ದೇವೆ. ನಮ್ಮ ಅದೃಷ್ಟ ಎಲ್ಲರೂ ಕೂಡ ಹೊಸ ಸದಸ್ಯರುಗಳೇ ಬಂದಿರೋದು. ಸರ್ಕಾರ ನಮ್ಮನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮುಜರಾಯಿ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಮತ್ತು ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ನಮ್ಮ ಸ್ನೇಹಿತರಾದಂಥ ಛಲವಾದಿ ನಾರಾಯಣಸ್ವಾಮಿ MLC ಅವರು, ಇವರುಗಳ ಬೆಂಬಲದಿಂದ ನಾನು ಇವತ್ತಿಲ್ಲಿ ಅಧ್ಯಕ್ಷನಾಗಿ ಹುದ್ದೆ ವಹಿಸ್ಕೊಂಡಿದ್ದೇನೆ. ಹೊಸ ಯೋಜನೆಗಳು ನಾವು ವಿದ್ಯಾಸಂಸ್ಥೆಗಳನ್ನು ಕಟ್ಟುವಂಥದ್ದು, ಹೊಸ ಕೋರ್ಸುಗಳನ್ನು ತೆಗೆದುಕೊಂಡು ಬರುವಂಥದ್ದೇ ನಮ್ಮ ಪ್ರಮುಖ ಕರ್ತವ್ಯ. ಸರ್ಕಾರದಿಂದ ನಾವು ಏನು ಇಷ್ಟು ವರ್ಷಗಳ ಕಾಲ ನಾವು ಸರ್ಕಾರದಿಂದ ಯಾವುದೇ ನೆರವು ತೆಗೆದುಕೊಂಡಿಲ್ಲ, ಅದೊಂದಿತ್ತು. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ನೆರವು ತೆಗೆದುಕೊಂಡು ನಾವು ಎಲ್ಲವನ್ನ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ. ರಾಜ್ಯ ಸರ್ಕಾರ ನಮ್ಮನ್ನು ಈ ಸಂಸ್ಥೆಗೆ ನೂತನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ. ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮಾಡಿ ಸಂಸ್ಥೆ ಏಳಿಗೆ ಎಲ್ಲ ರೀತಿಯ ಶ್ರಮಿಸ್ತೇವೆ ಅಂತ ಹೇಳಿ ನೂತನ ಅಧ್ಯಕ್ಷ ಮೋಹನ್ ಮೂರ್ತಿ ಅವರು ಹೇಳಿದ್ದಾರೆ. ಉಪಕಾರಿ ದೊಡ್ಡಣ್ಣ ಶೆಟ್ಟಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಧರ್ಮ ಸಂಸ್ಥೆಗೆ ನೂತನ ಸದಸ್ಯರನ್ನು ಕೂಡ ಇವತ್ತು ಆಯ್ಕೆ ಮಾಡಿದ್ದಾರೆ. ನೂತನ ಸದಸ್ಯರು ಅಧಿಕಾರ ಸ್ವೀಕಾರ ಸಮಾರಂಭ ಇವತ್ತು ಅದ್ದೂರಿಯಾಗಿ ನಡೆಯಿತು. ನೂತನ ಸದಸ್ಯರಾಗಿ ನೇಮಕಗೊಂಡಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಪ್ರಭಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸಂಸ್ಥೆಯಲ್ಲಿ ಏಳಿಗೆ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಅನ್ನೋ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಪ್ರಭಾಕರ್ ಅವರೇ, ಅಭಿನಂದನೆಗಳು. ನಮಸ್ಕಾರ. ಈಗ ನನಗೆ ಇಲ್ಲಿ ಅಧಿಕಾರ ಸ್ವೀಕರಿಸೋದಕ್ಕಿಂತ ಹೆಚ್ಚಿಗೆ ನನ್ನ ತಂದೆ ಇದೇ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿ ಅವ್ರಿಗೆ ತುಂಬ ಆಸೆ ಇತ್ತು. ಅವರು ಇಲ್ಲಿ ಸದಸ್ಯರಾಗಿದ್ದರು. ಈಗ ಅದೇ ಒಂದು ಸದಸ್ಯತ್ವಕ್ಕೆ ನನಗೆ ಕೊಟ್ಟಿದ್ದಾರೆ. ನಾವು ಇವಾಗ ಈ ಸಂಸ್ಥೆನ ಬೆಳೆಸೋದು ಬಿಟ್ಟು ಬೇರೆ ಇನ್ನೊಂದು ಉದ್ದೇಶನೇ ಇಲ್ಲ. ಈಗ ನಮ್ಮ ವಿದ್ಯಾಸಂಸ್ಥೆಗಳು ಸ್ವಲ್ಪ ಕುಂಠಿತವಾಗಿದೆ. ಮೊದಲು ಒಂದು ಹೆಸರಲ್ಲಿ ಈ SLN ಚಾರಿಟೀಸ್ನಲ್ಲಿರುವಂಥ ವಿದ್ಯಾಸಂಸ್ಥೆಗಳು ತುಂಬ ಫೇಮಸ್ ಆಗಿತ್ತು. ಈಗ ಅದನ್ನ ಮತ್ತೆ ರಿಜ್ಯೂನೇಟ್ ಮಾಡಬೇಕು ಅಂತಿದ್ದೀವಿ ನಾವು. ನಮ್ಮ ಧ್ಯೇಯ ಎಲ್ಲ ಇಷ್ಟೇ. ನಮ್ಮ ಈ ಒಂದು ಸಂಸ್ಥೆ ನಮ್ಮ ಎಸ್ಪೆಷಲಿ ಗಾಣಿಗರಿಗೆ ಸೀಮಿತವಾಗಿರುವಂಥದ್ದು. ನಮ್ಮ ಸಮುದಾಯದಲ್ಲದೆ ಬೇರೆ ಪಬ್ಲಿಕ್ಗೂ ಇಲ್ಲಿ ಅಡ್ಮಿಷನ್ನು ಎಲ್ಲನೂ ಕೊಡ್ತಾರೆ. ಈ ಒಂದು ಸಂಸ್ಥೆನ ಮುಂದೆ ತರುವಂಥದ್ದು ಒಂದೇ ಉದ್ದೇಶ. ಈಗ ನಮ್ಮ ಅಧ್ಯಕ್ಷರಾಗಿರುವಂಥ ಮೋಹನ್ ಮೂರ್ತಿ ಅವ್ರಿಗೂ ಅದೇ ಉದ್ದೇಶ ಇದೆ. ಆದ್ದರಿಂದ ಇದನ್ನು ನಾವು ಖಂಡಿತ ಒಂದು ಹೈಟ್ ತೊಗೊಂಡೋಗ್ತೀವಿ. ಇದು ನಮ್ಮ ಅಚೀವ್ಮೆಂಟೇ ಅಷ್ಟೇ. ಬರೀ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ನು, ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಎಲ್ಲ ನೆಕ್ಸ್ಟು ಸೆಕೆಂಡ್ರಿ. ನಮ್ಮದೇನಿದ್ರೂ ಈಗ ಒಂದು ವಿದ್ಯಾಸಂಸ್ಥೆಗಳನ್ನ ಮುಂದೆ ತರಬೇಕು, ಅದನ್ನು ಒಂದು ಉತ್ಕೃಷ್ಟ ಇದಕ್ಕೆ ಮೇಲೆ ತರಬೇಕು ಅನ್ನೋದು ಒಂದು ವಿದ್ಯಾಸಂಸ್ಥೆಯನ್ನು ಇನ್ನಷ್ಟು ಮೇಲೆ ತರಬೇಕು ಅನ್ನೋ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತೇಳಿ ಪ್ರಭಾಕರ್ ಇದುವರೆಗೂ ಮಾಹಿತಿ ನೀಡಿದ್ದಾರೆ. ಜನೋಪಕಾರಿ ದೊಡ್ಡಣ್ಣ ಶೆಟ್ಟಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಧರ್ಮ ಸಂಸ್ಥೆಗೆ ನೂತನ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ. ಇವತ್ತು ನೂತನ ಸದಸ್ಯರು ಮತ್ತು ಅಧ್ಯಕ್ಷರು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನೂತನ ಸದಸ್ಯರಾಗಿ ನೇಮಕಗೊಂಡಿರ್ತಕ್ಕಂಥ ಜ್ಯೋತಿ ಕುಮಾರಿ ಅವರು ತಮ್ಮದೇ ಆಗಿರ್ತಕ್ಕಂಥ ವಿಜನ್ಸನ್ನು ಕೂಡ ಶಿಕ್ಷಣ ಸಂಸ್ಥೆ ಏಳಿಗೆಗೋಸ್ಕರ ತಮ್ಮದೇ ಆಗಿರ್ತಕ್ಕಂಥ ವಿಜನ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ನಮಸ್ಕಾರ ಜ್ಯೋತಿ ಕುಮಾರ್. ನಮಸ್ಕಾರ ಸರ್. ಏನು ಯೋಜನೆಗಳು ಇಟ್ಕೊಂಡಿದ್ದೀರಾ? ನೂತನ ಯೋಜನೆ ಅಂತಂದರೆ ಈ ಧರ್ಮ ಸಂಸ್ಥೆ ಇರೋದೇ ಇದು ವಿದ್ಯಾಭ್ಯಾಸಕ್ಕಾಗಿ. ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಟ್ಟು ಅವರ ಉನ್ನತಿಗೆ, ಅವರಿಗೆ ಆಹಾರ, ಇಲ್ಲಿ ಇರೋದಕ್ಕೆ ವಸತಿ ಹಾಗೂ ಶಿಕ್ಷಣಕ್ಕೆ ಎಲ್ಲ ಅವಕಾಶಗಳನ್ನು ದೊಡ್ಡಣ್ಣ ಶೆಟ್ಟರು ಧರ್ಮ ಸಂಸ್ಥೆ ಮಾಡಿದ್ದಾರೆ. ಸೊ ಈ ಸಲ ಈ 4 ವರ್ಷದ ಸೇವಾವಧಿಯಲ್ಲಿ ಮೋಹನ್ ಮೂರ್ತಿ ಸರ್ ಅವರು ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ನಾನು ಸದಸ್ಯೆಯಾಗಿ ಇಲ್ಲಿ ನೇಮಕಾತಿಯಾಗಿದ್ದೀನಿ. ಅವರು ಒಳ್ಳೆ ಕೆಲಸನೇ ಮಾಡ್ತಾರೆ.
ಇನ್ನೂ ಉನ್ನತಿಗೆ ತರ್ತಾರೆ. ನಮ್ಮ ಗಾಣಿಗ ಸಮಾಜದ ಉನ್ನತಿ ಹಾಗೂ ಏಳಿಗೆಗೆ ಅವರು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡವ್ರೆ. ಅದಕ್ಕೆ ನನ್ನ ಸಹಕಾರ, ನಾನು ಅವರಿಗೆ ಸಪೋರ್ಟ್ ಕೊಟ್ಟು ಎಲ್ಲದರಲ್ಲೂ ಅವರಿಗೆ ಕೈ ಜೋಡಿಸಿ ಮುಂದುವರ್ಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಗಾಣಿಗರ ಮಕ್ಕಳು ಇನ್ನೂ ಒಳ್ಳೆ ಹೆಚ್ಚೆಚ್ಚಿಗೆ ವಿದ್ಯಾಭ್ಯಾಸ ಪಡೆದು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು. ಈಗಾಗಲೇ ನಾವು ತುಂಬ ಹಿಂದುಳಿದವರಾಗ್ಬಿಟ್ಟಿದ್ದೀವಿ. ಹಿಂದುಳಿದವರು ಅನ್ನೋದಕ್ಕಿಂತ ಮುಂದಿನವರು ನಮ್ಮ ಮೋದಿಜಿಯವರೇ ಗಾಣಿಗ ಜನಾಂಗದವರು. ಅವರಿಗೆ ಜೈ ಅಂತ ಹೇಳಿ ನಾವು ನಮ್ಮ ಮಕ್ಕಳನ್ನ ಮುಂದುವರಿಸ್ತೀವಿ. ಅದು ನನ್ನ ಉದ್ದೇಶ. ಆ ಸ್ಕೀಮ್ಗಳೆಲ್ಲ ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಇನ್ನೂ ಮಾತಾಡಿಲ್ಲ. ಇಬ್ಬರಿಗೂ ಸಮಾನವಾಗಿ ನಾವು ಅವಕಾಶ ಕೊಡ್ತೀವಿ. ಅವ್ರು ಹೆಚ್ಚು ಇರೋ ಕಮ್ಮಿ ಅನ್ನೋ ಪ್ರಶ್ನೆ ಇಲ್ಲ. ವಿದ್ಯಾಭ್ಯಾಸ ಮುಖ್ಯ ಇಲ್ಲಿ. ಹೆಣ್ಣಾಗಲಿ ಗಂಡಾಗಲಿ ಓದೋ ಮಕ್ಕಳಿಗೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಅವ್ರು ಮುಂದುವರಿಸೋದಕ್ಕೆ ನಮ್ಮ ಚೇರ್ಮನ್ ಅವ್ರು ಪಣ ತೊಟ್ಟಿದ್ದಾರೆ. ಅವರಿಗೆ ಸಹಕಾರ ಕೊಡೋದು ನಮ್ಮ ಧ್ಯೇಯ ಅಷ್ಟೇ. ಆದಷ್ಟು ಒಳ್ಳೆಯ ಕೆಲಸಗಳು ಮಾಡಿ ಉನ್ನತ ಶಿಖರಕ್ಕೆ ಏರಿಸಬೇಕು ದೊಡ್ಡಣ್ಣ ಶೆಟ್ಟರ್ ಹೆಸರನ್ನು, ಈ ಸಂಸ್ಥೆ ಅನ್ನೋದೇ ನಮ್ಮ ಕಾರ್ಯದ ಉದ್ದೇಶ. ಈ 4 ವರ್ಷದ ಅವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಸ್ಟೂಡೆಂಟ್ಸ್ ಮೆಸೇಜು ಅದೇ, ಅವಾಗೆಲ್ಲ ನಾವು ಒಂದ್ಸಲ ಎಲ್ಲ ಸರ್ವೆ ಮಾಡಿ ಯಾವ ಸ್ಥಿತಿಯಲ್ಲಿದೆ ಈಗ, ಇನ್ನು ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಯಾವ ಸಪೋರ್ಟ್ ಬೇಕು ನಮ್ಮ ಸಂಸ್ಥೆಯಿಂದ ಅನ್ನೋದನ್ನು ನಾವೆಲ್ಲ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಅವಶ್ಯಕತೆಗಳನ್ನೆಲ್ಲ ಪೂರೈಸೋದಕ್ಕೆ ಪ್ರಯತ್ನ ಪಡ್ತೀವಿ, ಮಾಡ್ತೀವಿ. ಪ್ರಯತ್ನವೇ ಎಲ್ಲ ಮಾಡ್ತೀವಿ ಸರ್. ಗಂಡು ಹೆಣ್ಣು ಎಂಬತಕ್ಕಂಥ ಭೇದ ಇಲ್ಲ. ಎಲ್ಲರನ್ನೂ ಕೂಡ ವಿದ್ಯಾಭ್ಯಾಸ ವಿಚಾರದಲ್ಲಿ ಗಂಡು ಹೆಣ್ಣು ಎಂಬತಕ್ಕಂಥ ಭೇದ ಇಲ್ಲ. ಎಲ್ಲರಿಗೂ ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸದಸ್ಯೆಯಾಗಿ ವಿದ್ಯಾಭ್ಯಾಸಕ್ಕೆ ಏನು ಪೂರಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ಜ್ಯೋತಿಕುಮಾರ್ ನಮ್ಮ ಜೊತೆ ಹಮ್ಮಿಕೊಂಡ ಮಾರ್ಕೆಟ್ನಲ್ಲಿರ್ತಕ್ಕಂತಹ ಜನೋಪಕಾರಿ ದೊಡ್ಡಣ್ಣ ಶೆಟ್ಟಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಗೆ ನೂತನ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ. ಇವತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸದಸ್ಯರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ ರೂಪಾ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮುಂದಿನ ಯೋಜನೆಗಳು ಏನು ಎಂಬುದ್ರ ಬಗ್ಗೆ ತಮ್ಮದಾಗಿರ್ತಕ್ಕಂಥ ವಿಜನ್ಸ್ಗಳನ್ನ ಹಂಚಿಕೊಳ್ಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ರೂಪಾ. ನಮಸ್ಕಾರ. ಏನು ಈ ಸಂಸ್ಥೆಗೆ ಸೇವೆ ಮಾಡಬೇಕಂತ ಬಂದಿದ್ದೀರಿ ನಾವು. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಾಸ್ಟೆಲಿಂದ ಏನೇನು ಅದನ್ನು ನಾವು ಸ್ವಾಗತ ಮಾಡಬೇಕು. ಒಳ್ಳೆ ಎಜುಕೇಷನ್ಸ್ ಆಗಬೇಕು. ಆಮೇಲೆ ಹಾಸ್ಟೆಲ್ಲು ಡೆವಲಪ್ ಮಾಡಬೇಕು ಅಂದಿದ್ದೀರಿ ಸರ್. ಈಗ ಈ ಸಂಸ್ಥೆಯಲ್ಲಿ ಏನೇನಿದೆ ಅಂತ ಫಸ್ಟು ನಾವು ತಿಳ್ಕೊಂಡಾದಮೇಲೆ ಈ ಸಂಸ್ಥೆಗೋಸ್ಕರ ಏನೇನು ವ್ಯವಸ್ಥೆ ಇಲ್ಲೋ ಆ ವ್ಯವಸ್ಥೆಗಳು ಹಾಳಾಗಿದ್ದರೆ ಅದನ್ನು ಶುದ್ಧಿಯಾಗಿ ಮಾಡತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀರಿ. ಹಿಂದೆ ಇದ್ದವರು ಏನು ಮಾಡಿಬಿಟ್ಟು ಹೋಗಿದ್ದಾರೋ ಏನೋ ಇದ್ದಾರೋ ನಮಗೆ ಗೊತ್ತಿಲ್ಲ. ಈಗ ನಾವು ಹೊಸದಾಗಿ ಬಂದಿರೋದ್ರಿಂದ ಎಲ್ಲವನ್ನು ಒಂದು ಸಂಸ್ಥೆಯಿಂದ ಮೀಟಿಂಗ್ ಮಾಡಿ ಆ ಸಂಸ್ಥೆಯಲ್ಲಿ ತೀರ್ಮಾನ ತಗೊಂಡು ಈ ಸಂಸ್ಥೆನ ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾವು ಗಾಣಿಗರಿಗೆ ಯಾವುದೇ ₹1 ಖರ್ಚಿಲ್ದಿರೇ ಜ್ಯೋತಿನಗರದ ವೈಶ್ಯರಾದ ಗಾಣಿಗರ ಮಕ್ಕಳಿಗೆ ಅವ್ರ ವಿದ್ಯಾಬುದ್ಧಿಗೋಸ್ಕರ ಅವ್ರ ವಿದ್ಯೆಗೋಸ್ಕರ ಅವ್ರು ಎಲ್ಲಿವರೆಗೂ ಓದ್ತಾರೋ ಅವರಿಗೆ ಫ್ರೀಯಾಗಿ ನಾವು ಈ ಸಂಸ್ಥೆಯಿಂದ ಹಣವನ್ನು ಕೊಡ್ತಾಯಿದ್ದೀರಿ. ಇನ್ನು ಮುಂದೆ ಕೂಡ ಅದಕ್ಕಿಂತ ಹೆಚ್ಚಾಗಿ ಹಣವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊತೀರಿ. ಅಂದರೆ ಈ ಕಮಿಟಿಯಿಂದ ನಾವು ಸದಸ್ಯರಾಗಿ ಆಯ್ಕೆ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಈ ಕಮಿಟಿಯಿಂದ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತೀರಿ. ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೋ ಅದಕ್ಕೆಲ್ಲ ನಾವು ಅವ್ರ ಜೊತೆಲಿದ್ದು ಸಹಕಾರ ಕೊಡ್ತೀರಿ. ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್. ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಈ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ನೂತನ ಸದಸ್ಯನಾಗಿ ಕರ್ನಾಟಕ ಸರ್ಕಾರದಿಂದ ನಾಮನಿರ್ದೇಶನ ಹೊಂದಿದವನಾಗಿ ಶ್ರೀ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿಯವರಿಂದ ಸ್ಥಾಪಿತವಾದ ಶ್ರೀ ಲಕ್ಷ್ಮೀ ನರಸಿಂಹ ಧರ್ಮ ಸಂಸ್ಥೆಯಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ನಡೆದುಕೊಳ್ಳುತ್ತೇನೆಂದು ನಾನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸಿಕೊಳ್ಳುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದಿನಾಂಕ 15/9/22 11 ಗಂಟೆಗೆ ಭಗವಂತನ ಹಾಗೂ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ.
ದೊಡ್ಡಣ್ಣ ಶೆಟ್ಟಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಗೆ ರಾಜ್ಯ ಸರ್ಕಾರ ನೂತನ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನೇಮಕ ಮಾಡಿ ಈಗಾಗಲೇ ಆದೇಶ ಹೊರಡಿಸಿದೆ. ಇವತ್ತು ಆ ಅಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವಿಶೇಷವಾಗಿ ಇದೇ ಧರ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಕ್ಕಂತಹ ವಿಜಯ್ ಕುಮಾರ್ ಅವರು ಇವತ್ತು ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಅವರು ಮುಂದೆ ಏನು ಇಲ್ಲಿಯ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವಿಜನ್ಸ್ಗಳು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ವಿಜಯ್ ಕುಮಾರ್ ಅವರೇ. ನಮಸ್ಕಾರ. ಈಗ ನಾನು ಈ ಸಂಸ್ಥೆಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂತಹ ಒಬ್ಬ ಹಳೆಯ ವಿದ್ಯಾರ್ಥಿ. ನನಗೂ ಬಹುದಿನಗಳಿಂದ ಒಂದು ಕನಸಿತ್ತು, ಈ ಸಂಸ್ಥೆಯಲ್ಲಿ ನಾನು ಸದಸ್ಯನಾಗಬೇಕು, ಅಧ್ಯಕ್ಷನಾಗಬೇಕು. ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಶ್ರಮ ಪಡಬೇಕು, ಉತ್ತಮ ಮಟ್ಟದ ವ್ಯಾಸಂಗಕ್ಕಾಗಿ ಮಕ್ಕಳಿಗೆ ಎಲ್ಲ ರೀತಿಯ ಸಹಕರಿಸಬೇಕು. ಸರ್ಕಾರದಿಂದ ಉತ್ತಮವಾದ ಪದವಿ ಕಾಲೇಜುಗಳಿಗೆ ಮತ್ತು ಶಾಲೆಗಳಿಗೆ ನಾನು ಸರ್ಕಾರದ ಕಡೆಯಿಂದ ಪರ್ಮಿಷನ್ಸ್ ತಂದು ಈ ಶಾಲೆಯ ಮತ್ತು ನಮ್ಮ ಜ್ಯೋತಿನಗರ ವೈಶ್ಯ ಜನಾಂಗದ ಮಕ್ಕಳಿಗಾಗಿ ಶ್ರಮಿಸಬೇಕು ಅನ್ನೋ ಒಂದು ಕನಸಿತ್ತು. ಅದು ಇವತ್ತು ಶ್ರೀಯುತ ಶ್ರೀ ನಮ್ಮ ಪೂರ್ಣಾನಂದಪುರಿ ಸ್ವಾಮಿಗಳು, ನಮ್ಮ ಜನಾಂಗದವರೇ ಆದಂತಹ ಗಾಣಿಗ ಜನಾಂಗದ ಮಠಾಧ್ಯಕ್ಷರು, ಪೀಠಾಧ್ಯಕ್ಷರು, ನನ್ನ ಗುರುಗಳು, ಹಾಗೂ ನಮ್ಮ ಹಿರಿಯ ನಾಯಕರಾದಂತಹ ಮಾಜಿ ಸಭಾಪತಿಗಳು ಆದಂಥ VR ಸುದರ್ಶನ್ರವರ ಹಾಗೂ ನನ್ನ ಜನಾಂಗದ ಮುಖಂಡರುಗಳು, ನಮ್ಮ ವೇಣುಗೋಪಾಲ್ ಅವರಿರ್ಬೋದು, ಹೀಗೆ ಇನ್ನೂ ಅನೇಕ ಮುಖಂಡರುಗಳು ನನ್ನ ಜೊತೆಲಿ ಕೈ ಜೋಡಿಸಿ ನನಗೆ ಸಹಕರಿಸಿ ಈ ಒಂದು ಸದಸ್ಯ ಸ್ಥಾನವನ್ನು ಕಲ್ಪಿಸಿಕೊಟ್ರು. ಅವರಿಗೆ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. VR ಸುದರ್ಶನ್ ಅವರು ಮತ್ತು BJ ಪುಟ್ಟಸ್ವಾಮಿ, ಈಗ ಪೂರ್ಣಾನಂದಪುರಿ ಸ್ವಾಮಿಗಳು ಆಗಿದ್ದಾರೆ, ಅವರಿಬ್ಬರು ಅವರ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಹಾಗೂ ನಮ್ಮ ನೂತನವಾಗಿ ಅಧ್ಯಕ್ಷರಾದಂತಹ ಮೋಹನ್ ಮೂರ್ತಿರವರ ಸಹಕಾರ ಮತ್ತು ಸದಸ್ಯರ ಸಹಕಾರದೊಂದಿಗೆ ಈ ಒಂದು ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲು ನಾನು ಶ್ರಮಿಸ್ತೀನಿ, ಸಹಕರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಗಾಣಿಗ ಜ್ಯೋತಿನಗರ ವೈಶ್ಯ ಜನಾಂಗದವರಿಗೆ ಮಾತನ್ನು ಕೊಡ್ತಾ ಇದ್ದೀನಿ. ಅದನ್ನು ನಿಲ್ಲಿಸ್ತೀನಿ, ಆ ಮಾತನ್ನು ಎತ್ತಿಡಿತೀನಿ ಅಂತ. ಜನಾಂಗದ ಏಳಿಗೆಗಾಗಿ ನಾನು ಶ್ರಮಿಸ್ತೇನೆ, ಇದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಿ ವಿಜಯ್ ಕುಮಾರ್ ಅವರು ಭರವಸೆ ನೀಡಿದ್ದಾರೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.